ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಶನಿವಾರದ ಲಾಗ್ ರೀ. ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮಾಡ್ಬೇಕಂತಂದ್ರೆ ಆಗಲಿಲ್ಲ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಟೈಮಿಂಗ್ ಬಂದು ತೋರಿಸ್ತೀನಿ ನೋಡ್ರಿ ನಿಮಗೆ ಎಷ್ಟು ಗಂಟೆ ಆಗ್ಯದ ಅನ್ನೋದು. ನೋಡ್ರಿ 5:30 ಆಗ್ಯದ ನೋಡ್ರಿ. 5:30 ಆಗ್ಯದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ನಮಗೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಸಲುವಾಗಿ. ಯಾವ ಥರ ಕಮೆಂಟ್ಸ್ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಹಾಗೆ ಮಧ್ಯಾಹ್ನ ತರಕಾರಿ ಇರಲಿಲ್ಲ, ಬಿಸಿಲು ತುಂಬ ಇತ್ತು. ಹಾಗೆ ಅಮ್ಮ ನನ್ನ ಮಗನ ಕರ್ಕೊಂಡು ಹೋಗಿದ್ರು, ಹೊರಗಡೆ ಹೋಗಿದ್ರು. ಹಾಗಾಗಿ ಅಮ್ಮಗೆ ಹೇಳಿದ್ದೆ, ಅಮ್ಮ ಮತ್ತು ಅವರು ಹೋಗಿ ತೊಗೊಂಡು ಬಂದಾರೆ. ಏನೇನು ತೊಗೊಂಡು ಬಂದಾರೆ ಅನ್ನೋದು ಕೂಡ ತೋರಿಸ್ತೀನಿ, ಎಷ್ಟು ರೇಟ್ ಅದ ಅನ್ನೋದು ಕೂಡ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. 1 kg ಆಲೂಗಡ್ಡೆ ಮತ್ತು ಒಂದು ಅರ್ಧ kg ಇದು ತೊಗೊಂಡು ಬಂದದ್ರಿ ಹಾಗಲಕಾಯಿ, ಮತ್ತು ಆಮೇಲೆ 2 kg ಅಷ್ಟು ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡು ಬಂದಾರ್ರಿ. ಇನ್ನು ಚೌಳಿಕಾಯಿ ಇದ್ದು ಅಂತ್ರಿ ಮರ್ತು ಬಂದಾನ್ರಿ ಅವನು. ಹಾಗಾಗಿ ನನಗೂ ಹೋಗೋಕ್ಕಾಗಲ್ಲಾಗ್ಯದ ಸ್ವಲ್ಪ. ಅದಕ್ಕೋಸ್ಕರ ಇವು ಸ್ವಲ್ಪ ತೊಳೆದೀನಿ ರೀ. ತೊಳೆದ್ಬಿಟ್ಟು ಈ ಥರ ಫ್ಯಾನಿನ ಗಾಳಿಗೆ ಇಟ್ಬಿಡ್ತೀನಿ ರೀ. ಸ್ವಲ್ಪ ಗಾಳಿ ಆಡಿದ್ವು ಅಂದ್ರೆ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ರೀ. ಯಾಕಂದ್ರೆ ನೀರಿನ ಅಂಶ ಇತ್ತಂದ್ರೆ ಜಲ್ದಿನೇ ಕೆಟ್ಟು ಹೋಗ್ತಾವ್ರಿ. ಹಾಗಾಗಿ ಇವೆಲ್ಲನೂ ಈ ಥರ ತೊಳೆದು ಮತ್ತು ಇಟ್ಟೀನಿ ರೀ. ನೀರಿನ ಅಂಶ ಹೋದ್ಮೇಲೆ ಡಬ್ಬಗಳ್ದಾಗ ಹಾಕಿ ಇಟ್ಬಿಡ್ತೀನಿ ರೀ. ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ರೀ. ಅದಕ್ಕೋಸ್ಕರ ನೋಡಿರಿ ಸ್ವಲ್ಪ ಗಾಳಿಗೆ ಹಾಕೀನಿ ರೀ. ಹಾಗೆ ಬನ್ನಿ ಫ್ರೆಂಡ್ಸ್, ಮಳೆ ಬರಕತ್ತ ಹೊರಗಡೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾಳೆ ಕಾರುಣ್ಣಿಮೆ ಎಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಮನೆ ಎಲ್ಲ ಒರೆಸ್ಬಿಟ್ಟೀನಿ ನೋಡಿರಿ. ಎಲ್ಲ ತೊಳ್ಕೊಂಡ್ಬಿಟ್ಟೀನಿ ರೀ. ಕ್ಲೀನಾಗಿ ತೊಳೆದ್ಬಿಟ್ಟೀನಿ ನೋಡಿರಿ. ಕರೆಂಟ್ ಹೋಗ್ಯಾವ್ರಿ. ಅಡುಗೆ ಮನೆಗೆ ಲೈಟ್ ಹೋಗ್ಬಿಡ್ತದೆ ಕರೆಂಟ್ ಹೋದ್ರೆ. ಇನ್ವೆರ್ಟರ್ ಅದಲ್ರಿ ಅಮ್ಮ ಅವ್ರದ್ದು. ಹಾಗಾಗಿ ಬಾಂಡೆ ಕೂಡ ತೊಳ್ಕೊಂಬಂದಿನಿ ನೋಡಿ. ಇಷ್ಟು ಥರ ಈ ಥರ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ತೊಳ್ಕೊಂಬಂದಿನಿ ರೀ. ಆಮೇಲೆ ಕೂಡ ನೋಡಿರಿ ಈ ಥರ ಕ್ಲೀನಾಗಿ ತೊಳೆದಿನಿ ರೀ. ನಮ್ಮ ಚುಮ್ಮಿ ಮನ್ಕೊಂಡಾಳ್ರಿ. ಎಷ್ಟೊಂದು ತುಟ್ಟಿ ಆಗ್ಯಾವ ನೋಡ್ರಿ. ಟೊಮೆಟೊ 40 ರೂಪಾಯಿ kg ಅಂತ್ರಿ. 2 kg ತರ್ಸೀನಿ ರೀ. ಒಟ್ಟಿಗೆ ತರಿಸ್ಬಿಡ್ತೇನೆ ರೀ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಹನಿ ಹನಿ ಹೊಂಟದ್ರಿ. ಜೋರು ಇಲ್ರಿ, ಹನಿ ಹೊಂಟದ್ರಿ ಅಷ್ಟೇ. ಬಟ್ಟೆ ಇಲ್ಲಿ ಹಾಕಿ ತೊಳೆದಿಟ್ಟು ಇಲ್ಲೇ ಹಾಕಿದ್ರಿ. ಈಗ ಒಣಗಾಕ್ಬೇಕ್ರಿ. ಇಲ್ಲೇ ಮುಂದ್ಗಡೆನೇ ಹಾಕ್ತೀನಿ. ಅಪ್ಪನು ಬಿಳಿ ಬಟ್ಟೆ ಇದ್ದವು ರೀ, ತೊಳೆದು ಹಾಕೀನಿ ರೀ. ಅವು ಗಾಳಾಡ್ಯಾವ್ರಿ. ಈಗ ಅವು ತೆಗೆದ್ಬಿಟ್ಟು ಇವಾಗ ನಮ್ಮ ಬಟ್ಟೆ ಹಾಕೋತೀನಿ ರೀ. ನೋಡಿರಿ ಎಷ್ಟೊಂದು ಮೋಡ ಆಗ್ಯದ್ರಿ. ಇವೆಲ್ಲ ತೆಗೆದು ಅಮ್ಮಗೆ ಕೊಡ್ತೀನಿ ರೀ. ಇದು ಕೆಳಗಡೆ ನೋಡ್ರಿ ಎಷ್ಟೊಂದು ಮೋಡ ಆಗಿಬಿಟ್ಟದ್ರಿ. ಫುಲ್ಲು ಮೋಡ ಆಗ್ಯದ್ರಿ. ಮಳೆ ಹನಿ ಹನಿ ಹೊಂಟದ್ರಿ. ನೋಡ್ಬೇಕ್ರಿ ಹೆಂಗೆ ಬರುತ್ತೆ ಇಲ್ಲ ಏನೋ ಅನ್ನೋದು. ತುಂಬ ಅಂದ್ರೆ ತುಂಬ ಸೆಕೆ ರೀ. ಬಿಸಿಲು ಬ್ಯಾಸ್ಗಿದಾಗನ ಇತ್ತು ಎಲ್ಲ ಗೊತ್ತಿಲ್ಲ ರೀ. ಈಗಂತೂ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು. ಹೊರಗಡೆ ಎಲ್ಲಿ ಹೋಗೋಕ್ಕಾಗಲ್ಲಾಗ್ಯದ ನೋಡ್ರಿ. ಹಾಗಾಗಿ ಅಮ್ಮ ಹೋಗಿದ್ರಲ್ಲ, ಅವಾಗೆ ಅವರು ಕೂಡ ನನ್ನ ಮಗನೂ ಹೋಗಿದ್ದ. ಹಾಗೆ ಅಜ್ಜಿ ಕೂಡ ಹೋಗಿದ್ದಲ್ಲಪ್ಪ, ತೊಗೊಂಡು ಬಾ ಅಂತ ಹೇಳಿದ್ದೀನಿ ರೀ. ನಮ್ಮ ಅಲ್ಲೇ ಅಂಗಡಿ ಹತ್ರ ಇರ್ತಾರೆ ರೀ ತರಕಾರಿ ಮಾರೋರು. ಅವ್ರಿಗೆ ನಾನು ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಕೊಡು ಅಂತ ಹೇಳಿದ್ದೀನಿ ರೀ. ಅವ್ರು ಕೊಟ್ಟು ಕಳಿಸ್ಯಾರ್ರಿ. ಈಗ ನಾನು ಬಟ್ಟೆ ಹಾಕ್ತೇನೆ ರೀ. ಬೆಳತನ ಇಲ್ಲೇ ಇರ್ತಾವ್ರಿ. ಮಳೆ ಏನು ಜಾಸ್ತಿ ಬರಲ್ರಿ. ನೋಡಿ ಮಳೆ ನಿಂತಿತ್ತು ರೀ. ಹನಿ ಹನಿ ಒಂದು ಸಣ್ಣ ಹನಿ ಬರಕತ್ತದ್ರಿ. ಮಳೆ ಸ್ವಲ್ಪನೇ ಅದ ರೀ. ನೋಡಿ ಫ್ರೆಂಡ್ಸ್, ನಿನ್ನೆಲ್ಲ ಕಂಟಿನ್ಯೂ ಮಾಡಕತ್ತೀನಿ ರೀ. ಕಸದ ಕಸದ ಬಿತ್ತದ್ರಿ. ಕಸದ ಗುಡಿಸ್ಕೋಬೇಕ್ರಿ. ಗುಡಿಸ್ಕೊಂಡು ಆಮೇಲೆ ಸಿಗ್ತೀನಿ ರೀ. ಇವಾಗ ತಲೆ ಸ್ನಾನ ಮಾಡ್ಕೋಬೇಕ್ರಿ. ಹಂಗಾಗಿ ಸ್ವಲ್ಪ ವೈಟ್ ಏರ್ ಆಗ್ಯಾವ್ರಿ. ಅದಕ್ಕೋಸ್ಕರ ತಲೆಗೆ ಹಚ್ಕೋಬೇಕಂತ ಮಾಡೀನಿ ರೀ. ನಾ ಯಾವ ಥರ ಮಾಡ್ತೀನಿ, ಯಾವ ಥರ ತಲೆಗೆ ಹಚ್ಕೋತೀನಿ ಅನ್ನೋದು ನಿಮಗೆ ಕೂಡ ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಸಂಡೇ ಹೊನ್ನಗ್ಗಿ, ನಾಳೆಗೆ ಕಾರುಣ್ಣಿಮೆ ಅಂತ್ರಿ. ಹಾಗಾಗಿ ಹೊನ್ನಗ್ಗಿದನ್ನು ಏನು ಮಾಡ್ತಾರಂತ ಅಂದರೆ ಎತ್ತುಗಳಿಗೆ ಜಳಕ ಅದು ಮಾಡಿ ಎಣ್ಣೆ ಅರಿಶಿನ ಹಚ್ಚಿ ಜಳಕ ಅದು ಮಾಡಿಸ್ತಾರಂತ್ರಿ. ಅದಕ್ಕೆ ಹೊನ್ನಗ್ಗಿ ಅಂತಂದು ಜಳಕ ಅದು ಮಾಡಿಸಿ ಸ್ವೀಟ್ ಅದು ಮಾಡಿ ಅವಕ್ಕೆ ಪೂಜೆ ಅದು ಮಾಡ್ತಾರೆ ರೀ. ಹಾಗಾಗಿ ರೈತರು ನೋಡ್ರಿ ಈ ಥರ ಆಚರಣೆಯನ್ನು ಮಾಡ್ತಾರೆ. ಮೊದಲಿದ್ದನ್ನು ಮಾಡ್ಕೊತ ಬಂದಾರ ಫ್ರೆಂಡ್ಸ್. ದನ ಕರ ಇದ್ದವರು ಮಾಡ್ತಾರೆ.
ಇಲ್ಲದವರು ಏನು ಮಾಡ್ತಾರೆ, ಮನೆ ಮಾರು ಎಲ್ಲನೂ ಮಾಡ್ಕೊಂಡು ದೇವ್ರ ಪೂಜೆ ಅದು ಮಾಡ್ತಾರೆ ನೋಡಿರಿ. ಸ್ವೀಟ್ ಅದು ಮಾಡಿ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕಸ ಹುಡುಗ್ತೇನೆ ರೀ, ಹುಡುಗಿ ಮತ್ತು ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಲಾಗ್ನೇ ಕಂಟಿನ್ಯೂ ಮಾಡಕತ್ತೀನಿ, ನಿನ್ನೆ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ. ಕಸದು ಗುಡ್ಸ್ಕೊತೀನಿ ರೀ, ಹೆಂಗೆ ನಡೀತದಂತ ರೊಟೀನ್ ಅಂತ ಹೇಳ್ತೀನಿ. ನಮ್ದು ವಿಡಿಯೋದು ಕಮೆಂಟ್ ಮಾಡಿದ್ರು ಕೆಲವೊಂದು ಮಂದಿ, ಮತ್ತು ನನಗೆ ಹೇರ್ ಕಲರ್ ಇದು ಪ್ಯಾಕ್ ಹೆಂಗೆ ಹಚ್ಕೊಳ್ತೀರಾ ಇನ್ನೊಂದು ಸಲ ತೋರಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈಗ ನಿಶಾ ತೊಗೊಂಡು ತೋರಿಸ್ತಾ ಇದ್ದೀನಿ ರೀ. ಇವಾಗ ಅದನ್ನು ಯಾವ ಥರ ಕಲಿಸ್ಬೇಕು, ಏನು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಕೂಡ ಅರ್ಥ ಆಗುತ್ತೆ, ನೀವು ಕೂಡ ಟ್ರೈ ಮಾಡಿ. ಏರ್ ಫಾಲ್ ಆಗೋರಿಗೆ ಅಂತ ತುಂಬ ಒಳ್ಳೆ ಪ್ಯಾಕ್ ಅಂತಲೇ ಹೇಳ್ಬೋದು. ತುಂಬಾ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿರೋದ್ರಿಂದ ಇವಾಗ ನಾನು ಕಲಿಸ್ತೀನಿ, ಏನೇನು ಅನ್ನೋದು ಹೇಳ್ತೀನಿ ನೋಡಿ ಫ್ರೆಂಡ್ಸು. ಇಷ್ಟೇ, ಒಂದು ಸ್ವಲ್ಪನೇ ಇಟ್ಕೊಂಡೇನೆ, ಅದೇನು ಜಾಸ್ತಿ ಇರೋಂಗಿಲ್ಲ. 1-2 ಎಲೆ ಅಜ್ವಾನದ ಎಲೆ, ದೊಡ್ಡ ಪತ್ರೆ ಎಲೆ ಅಂತೀವಲ್ಲ ಫ್ರೆಂಡ್ಸ್, ಅದನ್ನು ಒಂದು 4 ಲವಂಗ, ಅದಕ್ಕೊಂದು ಸ್ವಲ್ಪ ಟೀ ಪುಡಿ ಹಾಕ್ತೀನಿ. ಈಗ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕೋಬೇಕು ನೋಡಿ. ಇವಾಗ ನಮಗಿಷ್ಟ ಆದರೆ ಸಾಕಾಗುತ್ತೆ. ಒಂದು ಸ್ವಲ್ಪನೇ ನಮ್ಗೆ ವೈಟ್ ಹೇರ್ ಆಗ್ಯಾವ, ಹಂಗಾಗಿ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀರು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಆದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ನಂತರ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಲಸೋದು, ಯಾವ ಥರ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು. ತುಂಬಾ ನಾನು ಎಷ್ಟಂದ್ರೆ ಒಂದು 2 ವರ್ಷದಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಬಂದೇನೆ. ತುಂಬಾ ಬೆಳವಣಿಗೆ ಆಗಿದೆ ನನಗೆ ಹೇರ್, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ. ಕುದೀತಾ ಇದೆ ನೀರು, ಚೆನ್ನಾಗಿ ಕುದಿಸ್ಕೋಬೇಕು, ಹಾಗಾದರೆ ಕಲರ್ ಬರುತ್ತೆ. ಅದು ಆದ ನಂತರ ಅದನ್ನು ನಾವು ಆರಿದ ನಂತರ ನಿಶಾ ಪೌಡ್ರಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆಫ್ ಮಾಡಿಸ್ತೀನಿ ರೀ, ಕಲರ್ ಬಿಟ್ಟದ. ಸ್ವಲ್ಪ ಹಾರಕ್ಕೆ ಬಿಡೋಣ್ರಿ, ಆರಿದ ನಂತರ ಅದನ್ನು ಮಿಕ್ಸ್ ಮಾಡೋಣ್ರಿ ನೋಡಿರಿ. ಆರಿದ ನಂತರ ಕಲಿಸ್ತೀನಿ ಬನ್ನಿರಿ. ಬೂಸ್ಟ್ ಬಿಸ್ಕೆಟ್ ನಾವು ಅಲ್ಲಿಟ್ಟು ಫ್ರೆಂಡ್ಸು. ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಲಾಗಲ್ಲಿ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬ್ರಷ್ ಮಾಡ್ಬಾ ಚಿಕ್ಕವನು ಸಂಪ್ರೀತ್ ರೀ, ಇನ್ನೂ ಎದ್ದು ಅವನು ಹೋಗಿ ಬ್ರಷ್ ಅದು ಮಾಡಿಲ್ಲ. ಅದಕ್ಕೆ ನಾನು ಬೂಸ್ಟ್ ಅದು ಮಾಡೀನಿ, ಬಿಸ್ಕಿಟು ತಿನ್ನಕತ್ತಂತ ಅಂತ ಹೇಳಕತ್ತಿದ್ದೀನಿ ರೀ. ಅವನು ಕೂಡ ಲೇಟಾಗಿ ಹೇಳ್ತಾನೆ ರೀ, ಚಿಕ್ಕವನು ಇರಲಿ ಬಿಡು ಅಂತ ಬಿಟ್ಟಿವಲ್ರಿ. ಹಂಗಾಗಿ 8-8:30 ಎದ್ದು ರೆಡಿಯಾಗಿ ಹೋಗ್ತಾನೆ ರೀ. ಅದಕ್ಕೋಸ್ಕರ ಬೇಗ ಹೇಳಪ್ಪ ಅಂತ ಹೇಳ್ತಾ ಇದ್ದೆ ಅವನಿಗೆ. ಜಳಕದಾಯ್ತು ನೋಡಿರಿ, ಜಳಕದೆಲ್ಲ ಮಾಡ್ಕೊಂಡೇನಿ ರೀ. ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಲ್ರಿ, ಈಗ ನೋಡಿರಿ ಈ ಥರ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನೋಡಿರಿ. ತಲೆ ಸ್ನಾನ ಮಾಡೀನಿ, ನಿಮ್ಗೆ ನೋಡಿದರೆ ಕಾಣಿಸ್ತಿರ್ಬೇಕು. ಎಲ್ಲ ವೈಟ್ ಹೇರ್ ಏನು ಕಾಣಿಸ್ತಾ ಇಲ್ಲ. ತುಂಬಾ ಒಳ್ಳೆ ಅದು ಅಂತಲೇ ಹೇಳ್ಬೋದು. ಇದು ನಾ ಮಾಡೋ ಥರ ಮಾಡಿದ್ರಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತಂದ್ರೆ ನನ್ನ ವಿಡಿಯೋಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ವಿಡಿಯೋ ಇದೆ, ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.